ಲೈಫಲ್ಲೇ ನೋಡಿರಲ್ಲ ಯೆಲ್ಲೋ ಕಲರ್ ಅಪ್ಪದು ಫಸ್ಟ್ ಡ್ರೈವಿಂಗ್ ಕ್ಲಾಸ್ ಅಂತ ಪಿಕ್ ಮಾಡಕ್ ಬಂದಿದ್ದಾರೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಚೆನ್ನಾಗಿ ಕಲ್ತ್ಕೊಂಡ್ ಬನ್ನಿ. 48,900 ರೂಪಾಯಿ ಆ ಬಾಕ್ಸ್ ಅಲ್ಲಿ ಇರೋದು. ಸೊ ಇನ್ ಮುಂದೆ ನಮ್ಮ ಅಮ್ಮ 3-4 ದಿನ ಬ್ಲಾಗಲ್ಲಿ ಕಾಣಿಸಲ್ಲ. ಅವರು ಲೈಫಲ್ಲಿ ನೊಂದು ಬೇಸತ್ತು ಹೋಗಿ ಬೇಜಾರಾಗಿ ಊರ್ ಬಿಟ್ಟೆ ಹೋಗ್ತಾವ್ರೆ. ಎಷ್ಟು ದಿನಕ್ಕೆ? ಊರ್ ಬಿಟ್ಟು ಹೋಗ್ತಿದ್ರು. ಎಷ್ಟು ದಿನ? ಎಷ್ಟು ದಿವಸ ಹೇಳಕ್ಕಾಗಲ್ಲ. ಯಾವಾಗ ಬೇಜಾರಾಗಿ ಸಾಕು ಮನೆಗೆ ಹೋಗ್ಬೇಕನ್ನಷ್ಟು ಬರ್ತೀವಿ. ಹೌದಾ? ಸರಿ, ಒಳ್ಳೇದಾಗ್ಲಿ. ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳ್ತಿರೋದು, ಬೇಸ್ ಜೋಕ್ ಮಾಡ್ತಿಲ್ಲ. ಇನ್ಮೇಲೆ ನಮ್ಮ ಅಮ್ಮ ಕಾಣಲ್ಲ ಬ್ಲಾಗಲ್ಲಿ. ಗೈಸ್, ನೀವು ಯಾವಾಗ ಅಮ್ಮ ಕರಿ, ಎಲ್ಲಿದೆಯಾ ಸಮೀರ್ ಕರಿ, ನಿಮ್ಮ ಮಮ್ಮಿಗೆ ಬೇಗ ಕಂಟೆಂಟಲ್ಲಿ ನಿಮ್ಮ ಮಮ್ಮಿ ಇದೆ ಚೆನ್ನಾಗಿ ಕಾಣ್ತಿರ ಲಾಗಲ್ಲಿ ಅಂದಾಗ ಬರ್ತೀವಿ. ನಂಗೆ ಕಮೆಂಟ್ ಹಾಕಕ್ಕೆ ಹೋಗ್ಬಿಡಿ, ನಾನು ಕರಿಯಕ್ಕೆ ಹೋಗಲ್ಲ. ಗೈಸ್, ಈಗ ನಾನು ರೆಡಿಯಾಗಿ ಜಿಮ್ಗೆ ಹೋಗ್ತಾ ಇದ್ದೀನಿ. ಜಿಮ್ಗೆ ನಾನು ಹೋಗ್ತಿರೋದು BMW. ಅದಕ್ಕೆ ನೋಡೋಣ. ಒಂಥರ ಕಾರ್ ಹತ್ತಿದ್ದೆ, ಒಂಥರ ಖುಷಿ. ಮೇ ಬಿ ಅದೆಲ್ಲ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಗೈಸ್, ಬ್ರ್ಯಾಂಡ್ ವ್ಯಾಲ್ಯೂ ಅಷ್ಟೇ. ಓಡ್ಸೋಕ್ಕೆಲ್ಲ ಸೇಮ್ ಒಂದೇ ಥರ ಇದೆ. ಮೇ ಬಿ ಈ ಗಾಡಿ ಹಳೇದಾಗಿದೆ ಅಂತ ನಂಗೆ ಅನಿಸ್ತಿರ್ಬೋದು, ಬಟ್ ಬ್ರ್ಯಾಂಡ್ ವ್ಯಾಲ್ಯೂ ಗೈಸ್. ಸೊ ಫಸ್ಟ್ ಫ್ಯೂಲ್ ಹಾಕ್ಸ್ಕೊಂಬಿಡೋಣ ಅಂತ ಬಂದಿದ್ದೀನಿ. ಎಲ್ಲರೂ ನಿಂತರೆ ಮಾತ್ರ ಮರ್ಯಾದೆ ಅಂತ ಇರಲ್ಲ, ತಳ್ಕೊಂಡು ಹೊಡೋದು ಈ ಗಾಡಿನ. ಸೊ ಅದಕ್ಕೆ ಫಸ್ಟ್ ಫ್ಯೂಲು ನೆನ್ನೆನೋ ಒಂಚೂರು ಫ್ಯೂಲ್ ಹಾಕ್ತಿದ್ದೆ. ಒಂಚೂರು ಏನಂದ್ರೆ ಇದೇನೋ ತೋರಿಸ್ತಲ್ಲ ಫ್ಯೂಲ್ ಎಷ್ಟಿದೆ ಅಂತ. ಸೊ ಅದಕ್ಕೆ ರಿಸ್ಕೇ ಬೇಡ ಅಂತ ಹಾಕ್ಸ್ಬಿಡ್ತೀನಿ ಈಗಲೇ. ಗೈಸ್, ಫೈನಲಿ ಜಿಮ್ ರೀಚ್ ಆಗಿದ್ದೀನಿ. ಈಗ ವರ್ಕೌಟ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಸೊ ಜಿಮ್ ಆಚೆ ಇದೆ ಗೈಸ್. ಜಿಮ್ ಮುಗಿಸ್ಕೊಂಡು ವಾಪಸ್ ಬಂದೆ. ಈಗ ನಾವು ಅಪ್ಪದು ಫಸ್ಟ್ ಡ್ರೈವಿಂಗ್ ಕ್ಲಾಸ್ ಅಂತ ಪಿಕ್ ಮಾಡಕ್ಕೆ ಬಂದಿದ್ದಾರೆ. ಅದಕ್ಕೆ ಬಾಯ್ ಹೇಳ್ಬಿಟ್ಟು ಹೋಗೋಣ. ನಾನು ಕೆಳಗೆ ಬಿಡಕ್ಕೆ ಬಂದಿದ್ದೀನಿ. ಡ್ರಾಪ್ ಬಂದಿದ್ದಾರೆ, ಆಚೆ ಗೇಟ್ ಹತ್ರ ಬಂದಿರ್ತಾರೆ. ಬನ್ನಿ ಅವ್ರು ನೋಡೋಣ. ಅಲ್ಲಿ ನೋಡಿ ಗೈಸ್, ನಮ್ಮಪ್ಪ ಬಲೇನಲ್ಲಿ ಕಲಿಯೋದು. ಆ ಕಡೆ ಹೋಗ್ಬೇಕಾ? ಸೊ ಇವರೇ ನಾವಪ್ಪ ಟ್ರೈನರು. ಹಾಯ್, ಹುಷಾರು ಸ್ವಲ್ಪ. ಅಲ್ಲ, ಕಾರ್ ಹೇಳಿದ್ ನಾವು ಅಪ್ಪ ಅಲ್ಲ. ಫಸ್ಟ್ ಏನೋ ಡ್ರೈವಿಂಗ್ ಸೀಟು. ಸೂಪರ್. ಸರಿ, ಓಕೆ, ಬಾಯ್ ಪಾ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಚೆನ್ನಾಗಿ ಕಲ್ತ್ಕೊಂಬನ್ನಿ. ನೋಡ್ರಿ ಗೈಸ್, ನಾವೀಗ ಹೋಗಿ ನಮ್ಮ ಸ್ಮೂತಿ ಗೀತಿ ಎಲ್ಲ ಆಯಿತು. ಆಮೇಲೆ ಒಂದು ಎಲ್ಲೋ ಕಲರ್ ವಾಟರ್ ಮೆಲನ್ ನೋಡಿದೆ, ಬರಬೇಕಾದ್ರೆ ಅದನ್ನು ಎತ್ಕೊಂಡ್ಬಂದೆ. ವಿಡಿಯೋ ಮಾಡೋಕ್ಕಾಗಿಲ್ಲ, ಬನ್ನಿ ತೋರಿಸ್ತೀನಿ ಅದು ಹೆಂಗಿದೆ ಅಂತ. ಸೊ ಅದು ಬಿಟ್ಟರೆ ಈಗ ಇವತ್ತು ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗಬೇಕು. ತುಂಬ ಜನ ಕಮೆಂಟ್ ಆಗ್ತಿದ್ರು ಸ್ವಿಮ್ಮಿಂಗ್ ಕ್ಲಾಸ್ ಬಗ್ಗೆ. ಮೊನ್ನೆ ಹೋಗಿದ್ದೆ ನಾನು, ನಿತೀಶ್ ಬರ್ಡೇ ದಿನ ಹೋಗಿದ್ದೆ. ಅದಾದಮೇಲೆ 2 ದಿನ ಮತ್ತೆ ಗ್ಯಾಪ್ ಆಯಿತು. ಮತ್ತೆ ಇವತ್ತು ಹೋಗಬೇಕು. ಏನೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಗೈಸ್. ನೋಡಿ, ನಿನ್ನೆ ನಾನು ಇದಕ್ಕೆ ಹೋದೆ, ಕಾರ್ ವಿಷಯಕ್ಕೆ. ಅಲ್ಲಿ ಹೋದ್ಮೇಲೆ ಮತ್ತೆ ಡೆಂಟಲ್ ಹಾಸ್ಪಿಟ್ಲಿಗೆ ಹೋಗಬೇಕಾಯಿತು. ಸೊ ಅಲ್ಲಿಗೆ ಹೋಗೋಕ್ಕಾಗಿಲ್ಲ. ಮಲಗಿದ್ದೆ ಲೇಟು, ಮತ್ತು ಹೇಳೋಕ್ಕಾಗ್ತಿಲ್ಲ. ಈ ಥರ ಹೆಕ್ಟಿಕ್ ಆಗಿದೆ ಸಿಚುವೇಶನ್ಸು. ನಾನು ಹೋಗಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಅದು ಬಿಟ್ಟರೆ ಗೈಸ್, ಹೊಸ ಜಾವಾ ಬೈಕ್ ಇದೆ ನೋಡಿ, ಯಾರೋ ತಂದಿದೆ ನಮ್ಮ ಅಪಾರ್ಟ್ಮೆಂಟಲ್ಲಿ. ನಂಗೆ ಅದು ನೋಡಿ ತೊಗೋಬೇಕು ಅನ್ನಿಸ್ತು. ನಿಮ್ಗೇನು ಅನಿಸುತ್ತೆ? ಚೆನ್ನಾಗಿದೆಯಾ ನೋಡಿ? ಇಷ್ಟ ಆಯಿತಾ? ನನಗಂತೂ ಇಷ್ಟ ಆಯಿತು. ಸಾಯಿಲ್ ಸಂಜೆಲ್ಲ ಹೇಳ್ತಾರೆ ತೊಗೊಳ್ಳೋಣ ಅಂತ. ನೋಡೋಣ. ನಾನು ಫಸ್ಟ್ XUV ಇಳಿದ್ಮೇಲೆ ನೆಕ್ಸ್ಟ್ ಈ ಥರ ಬೈಕಿಗೆ ಕೈ ಹಾಕೋಣ. ಗೈಸ್, ಲಿಫ್ಟ್ ವರ್ಕ್ ಆಗ್ತಿರಲಿಲ್ಲ. ಸ್ಟೇರ್ಸಲ್ಲಿ ಬಂದು ಸುಸ್ತಾಗೋಯ್ತು. ಕರೆಂಟ್ ಕಟ್ ಮಾಡ್ಬಿಟ್ಟವ್ರೆ. 1 ನಿಮಿಷ ಮನೆಯೊಳಗಿರೋ ಒಂದು ನಿಮಿಷ ಮನೆಯೊಳಗಿರೋಕ್ಕಾಗಲ್ಲ ಫ್ಯಾನ್ ಇಲ್ಲ ಅಂದರೆ. ಆ ರೇಂಜಿಗೆ ಬೆಂಗಳೂರು ಹಬೆ ಶುರು ಆಗ್ಬಿಟ್ಟಿದೆ. ಹಿಂಗಿರಲಿಲ್ಲ ಬೆಂಗಳೂರು. ಏನು ಮಾಡೋಕ್ಕಾಗಲ್ಲ ನಮ್ಮ ಬೆಂಗಳೂರು. ಅಂದರೆ ಬೆಂಗಳೂರು ವೆದರ್ ಈ ಥರ ಚೇಂಜ್ ಆಗಿರೋದಕ್ಕೆ ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ನಮ್ಮನ್ನೇ ನಾವು ಬ್ಲೇಮ್ ಮಾಡ್ಕೊಬೇಕು. ಬಿಕಾಸ್ ಯಾವ ಮರನೂ ಉಳಿಸಿಲ್ಲ, ಯಾವ ಕೆರೆನೂ ಉಳಿಸಿಲ್ಲ, ಏನೂ ಉಳಿಸಿಲ್ಲ. ಎಲ್ಲ ಬಡ್ದು ಬಾಯಿ ಹಾಕೊಂಡ್ಬಿಟ್ಟಿದ್ದೀವಿ. ಸೊ ಆಗಬೇಕಾಗಿದೆ. ಇದೇನೂ ಇಲ್ಲ, ಇದು ಸ್ಟಾರ್ಟಿಂಗ್ ಫೇಸ್ ಅಂತ ಹೇಳ್ಬೋದು. ಮುಂದೇನು ವರ್ಸ್ಟ್ ಆಗ್ಬೋದು. ಲೆಟ್ಸ್ ಸಿ ಏನಾಗುತ್ತೆ ಅಂತ. ನಾವೀಗ ಯಾವ ಅಪಾರ್ಟ್ಮೆಂಟಲ್ಲಿ ಇದ್ದೀವಿ, ನಾವೀಗ ಸದ್ಯಕ್ಕಿರೋ ಅಪಾರ್ಟ್ಮೆಂಟು, ಆ ಅಪಾರ್ಟ್ಮೆಂಟು ಒಂದು ಕೆರೆ ಆಗಿತ್ತು. ಅಂದರೆ ಆ ಜಾಗ ಇವಾಗ ಅದನ್ನು ಅಪಾರ್ಟ್ಮೆಂಟ್ ಮಾಡಿದ್ದಾರೆ. ಇಲ್ಲಿಂದ ಸೈಡ್ ಹೋದ್ರೆ ಒಂದು ಪಾರ್ಕ್ ಇದೆ. ಆ ಪಾರ್ಕ್ ಒಂಚೂರು ಕೆರೆ ಉಳಿಸ್ಕೊಂಡಿದ್ದಾರೆ, ನಂಜಪ್ಪ ಸರ್ಕಲ್ದು ಒಂಚೂರು ಲೇಕ್ ಥರ ಉಳಿಸ್ಕೊಂಡಿದ್ದಾರೆ. ಅದು ಬಿಟ್ಟರೆ ಇದು ಫುಲ್ಲು ನಮ್ಮ ಕಂಪ್ಲೀಟ್ ಕೆರೆನೇ ಇದು. ದೊಡ್ಡ ಕೆರೆ ಇದು, ಸಕ್ಕ ದೊಡ್ಡ ಕೆರೆ. ಅದು ಮುಚ್ಚಿಬಿಟ್ಟಿದ್ದಾರೆ. ಇದು ಅಪಾರ್ಟ್ಮೆಂಟ್ಗಳು, ಬಿಲ್ಡಿಂಗ್ಗಳೆಲ್ಲ ಆಗೋಗಿದೆ. ಸೊ ಹಂಗೆ ಏನು ಮಾಡೋಕ್ಕಾಗಲ್ಲ. ಈಗ ಸ್ವಲ್ಪ ದಿನ ಆ ಪಾರ್ಕು ಮುಚ್ಚಿಬಿಡ್ತಾರೆ. ಆ ಪಾರ್ಕ್ ಕೆರೆನೂ ಮುಚ್ಚಿಬಿಟ್ಟು ಅಲ್ಲೊಂದು ದೊಡ್ಡದಾಗಿ ಏನಾದ್ರು ಕಟ್ತಾರೆ. ಅಪ್ಪ ಕ್ಲಾಸ್ ಆಯ್ತು, ಹೆಂಗಿತ್ತು? ಸೂಪರ್. ಹೆಂಗೇನು ಹೇಳ್ಕೊಟ್ರಿ ಇವತ್ತು? ಫಸ್ಟ್ ಸ್ಟೇರಿಂಗ್ದು ಜಜ್ಮೆಂಟು. ಆಮೇಲೆ ಇನ್ನು ಕ್ಲಚ್ ಗಿಚ್ ಅದೇನು ಇಲ್ಲ, ಬರೀ ಸ್ಟೇರಿಂಗ್ ಅಷ್ಟೇ ಹಿಡಿಯೋದು. ನಾನು ಫಸ್ಟ್ ಸ್ಟಾರ್ಟಿಂಗ್ ಗಟ್ಟಿಯಾಗಿ ಹಿಡ್ಕೊತಾ ಇದ್ದೆ. ಸರ್ ಭಯ ಬೀಳ್ಬೇಡ್ರಿ, ಸ್ಮೂತಾಗಿ ಹಿಡಿ, ಪವರ್ ಸ್ಟೇರಿಂಗ್, ಸುಮ್ಮನೆ ಹಿಂಗಂದ್ರೆ ಹಿಂಗೆ ಹೋಗುತ್ತೆ ಅಂತ. ಅವ್ರು ಆಮೇಲೆ ರೈಟ್ ಟರ್ನ್ ಮಾಡೋದು, ಲೆಫ್ಟ್ ಟರ್ನ್ ಮಾಡೋದು. ಒಂಚೂರು ಕಾನ್ಫಿಡೆನ್ಸ್ ಬಂತಾ? ಇವಾಗ 1-2 ಕ್ಲಾಸಲ್ಲಿ. ಸೊ ಡ್ರೈವಿಂಗ್ ಕ್ಲಾಸಸ್ ಹೆಂಗಿರುತ್ತೆ ಅಂದರೆ ರೂಲ್ಸು 10 ಅವರ್ಸು, 15 ಅವರ್ಸು, 20 ಅವರ್ಸು, 40 ಅವರ್ಸ್ ಏನೇನೋ ಇದೆ ರೂಲ್ಸ್ ಅವ್ರದ್ದು. ಅಂದರೆ 10 ಅವರ್ಸ್ ಅಂದರೆ 1 ದಿನಕ್ಕೆ 1 ಅವರ್ ಹೇಳ್ಕೊಡ್ತಾರೆ. 10 ಅವರ್ಸ್ ಅಂದರೆ 10 ಡೇ, 15 ಅವರ್ಸ್ ಅಂದರೆ 15 ಡೇ,
20 ಅಂದರೆ 20 ಡೇಸು. ಸೊ ಆ ಥರ ನಮ್ಮ ಅಪ್ಪಾಗ ಈಗ 10 hours ತೊಗೊಂಡಿರೋದು. ಬಿಕಾಸ್ ನಮ್ಮ ಅಪ್ಪಾಗ ಒಂಚೂರು ಟಚ್ ಇದೆ, ಮುಂಚೆ ಓಡಿಸಿದ್ರು ಕಾರ್ನ. ಸೊ ಆ ಟಚ್ ಇರೋದ್ರಿಂದ 10 ಡೇಸಲ್ಲಿ ಕಲಿಯೋಕ್ಕೆ ಟ್ರೈ ಮಾಡಲಿ. ಇಲ್ಲಾಂದರೆ ಮುಂದೆ ಬೇಕಿದ್ದರೆ ಇನ್ನೊಂಚೂರು ಎಕ್ಸ್ಟ್ರಾ ಮಾಡ್ಬೇಕಂದ್ರೆ ಮಾಡೋಣ, ನಮ್ಮದು ಕಾರ್ ಇರುತ್ತೆ ಕಲಿಯೋಕ್ಕೆ ಅಂತ ಅಂದ್ಕೊಂಡು 10 ಡೇಸಿಗೆ ಮಾಡಿದ್ದೀವಿ. ನೋಡೋಣ ಎಷ್ಟು ದಿನದಲ್ಲಿ ಕಲಿತಾರೆ ನಮ್ಮ ಅಪ್ಪ. ಫೈನಲಿ ಮನೇಲಿದ್ದೆ. ಈಗ ನಾನು ಹೇರ್ ಕಟ್ ಮಾಡಿಸ್ಬೇಕಿತ್ತು, ತುಂಬ ದಿನ ಆಗೋಯ್ತು ಹೇರ್ ಕಟ್ ಮಾಡಿಸಿ. ಆ್ಯಂಡ್ ನನ್ನ ಬರ್ಡೇ ಬೇರೆ ಬರ್ತಿದೆ, ಒಂಚೂರು ಹೇರ್ ಕಟ್ ಮಾಡಿಸಿ ಒಂಚೂರು ಫೇಸ್ ಕೇರ್ ಎಲ್ಲ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಗೈಸ್. ಬನ್ನಿ ಹೋಗೋಣ ಗೈಸ್. ನಮ್ಮ BMW ನಾನು ನಿಲ್ಲಿಸಿ ಹೇರ್ ಕಟ್ಟಿಗೆ ಹೋಗ್ತಾ ಇದ್ದೀನಿ. ಓ ಗೈಸ್, ಸೊ ಹೇರ್ ಕಟ್ ಮಾಡಿಸಿ ವಾಪಸ್ ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಸಕ್ಕತ್ತಾಗಿ ಹೂವು ಬೀಳ್ತದೆ ಕೆಳಗೆ ನೆಲದ ಮೇಲೆ. ಹಾಯ್ ಫ್ಯಾನ್ ಸರ್. ಹಾಯ್ ಆರಾಮ? ಆರಾಮ. ಎಲ್ಲೋಗಿದ್ರಿ ಹೇರ್ ಕಟ್ ಸರ್? ಬನ್ನಿ ತೋರಿಸಿ ಗೈಸ್. ಸೊ ವಾಟರ್ ಮೆಲನ್ ಫೈನಲಿ ಕಟ್ ಮಾಡ್ತಾ ಇದ್ದೀವಿ. ರಾಣಿ ಹಾಕೊಂಡು ಈ ಕಡೆ ಬಾರೆ. ಹಂಗ ಇದು ಡಿಫ್ರೆಂಟ್ ವಾಟರ್ ಮೆಲನ್ ಅಪ್ಪ. ನಾನು ತಿನ್ನಲ್ಲ. ನಿನ್ನ ಲೈಫಲ್ಲೇ ನೋಡಿರಲ್ಲ ವಾಟರ್ ಮೆಲನ್. ಯೆಲ್ಲೋ ಕಲರ್. ಇದು ಕಾಸ್ಟ್ಲಿ. ಓಹೋ ಯೆಲ್ಲೋ ಕಲರ್ ವಾಟರ್ ಮೆಲನ್ ನೋಡಿ. ಸೊ ನಾನಂತೂ ತಿಂದೆ. ನಮ್ಮ ಅಪ್ಪ ಎಲ್ಲೋ ತಿಂದಿದ್ದಾರಂತೆ ಯಾರೋ ಫ್ರೆಂಡ್ ಮನೇಲಿ. ನಾನು ಫಸ್ಟ್ ನಿನ್ನೆ ಹೌದಾ ಮೊನ್ನೆ ನೋಡಿದ್ದು ಫಸ್ಟ್ ನಾನು. RMCಯಲ್ಲಿ ಇದ್ರಲ್ಲ ಮನೆ ಅವರು ಮನಿ ಅಂತಲ್ಲ. ಹಾಂ. ಅದೇ ನಿಮ್ಮ ಫ್ರೆಂಡ್ ನರೇಂದ್ರ ಅವರ ಮನೆಯಲ್ಲಿ ಜ್ಯೂಸ್ ಮಾಡಿಕೊಟ್ಟಿದ್ದು. ಓಕೆ. ಏನಕ್ಕೆ ಇದು ಒಳ್ಳೇದು? ಇದು ಗ್ಯಾಸ್ಟ್ರಿಕ್ ಯೂಸ್ ಆಗುತ್ತಂತೆ. ಹೌದಾ? ಬಗ್ಗೆ ಓದ್ಬಿಟ್ಟು ಮಾಡೋಣ. ಸೊ ನೋಡಿ, ಯಾರು ಟ್ರೈ ಮಾಡಿದರೆ ಕಮೆಂಟ್ ಹಾಕಿ. ಯೆಲ್ಲೋ ಕಲರ್ ವಾಟರ್ ಮೆಲನ್ ಟೇಸ್ಟ್ ಹೆಂಗಿದೆ ನೋಡೋಣ. ಚಿಕ್ಕದು ಕಟ್ ಮಾಡಿಪ್ಪ. ಹೊಟ್ಟೆ ಫುಲ್ ಆಗ್ಬಿಡಿದೆ. ಹಂಗಲ್ಲ, ಹಿಂಗೆ ಸ್ಲೈಸ್ ಮಾಡಿಬಿಡಿ. ನಮ್ಮ ಮನೇಲಿ ಫ್ರಿಜ್ ಇಲ್ಲ, ಎತ್ತಿಡೋಕ್ಕಾಗಲ್ಲ, ಅದೇ ಪ್ರಾಬ್ಲಮ್ ಆಗೋದು. ಓಕೆ, ಟೇಸ್ಟ್ ಮಾಡಿ ನೋಡೋಣ. ಸ್ವೀಟ್ ಆಗಿದೆ. ತಿನ್ನಲ್ಲ ಅಂದಲ್ಲ, ಯಾವ ಬಾಯಲ್ಲಿ ತಿಂತೀವಿ ಈಗ? ನಾನು ತಿನ್ನಲ್ಲ ಅಂತ ಬಡ್ಕೋತಿದ್ದಲ್ಲ. ಕಲರ್ ಚೆನ್ನಾಗಿದೆ, ಒಂಥರ ತಿನ್ಬೇಕು ಅನ್ಸುತ್ತೆ. ಏನು ಡಿಫ್ರೆಂಟ್ ಇದೆ ಮಗ ಟೇಸ್ಟು? ಸ್ವಲ್ಪ ಇದೆ. ಹೌದಾ? ನಂಗೆ ಸೇಮ್ ಅದೇ ಥರ ಫೀಲ್ ಇದೆ. ನಂಗೆ ತಿಂದರೆ ಮಸಾಲ ಮೆಸಿ ಆಗ್ಬಿಡುತ್ತೆ. ಚಿಕ್ಕ ಪೀಸ್ ಮಾಡ್ಕೊತೀನಿ ನಾನು. ಗೈಸ್, ಇದು ತುಂಬ ಲೋ ಕ್ಯಾಲರಿ ಅಂತೆ, ಯೆಲ್ಲೋ ಕಲರ್ ವಾಟರ್ ಮೆಲನ್. ಮತ್ತು ಇದು ಇಮ್ಯುನಿಟಿ ಸಿಸ್ಟಮ್ಮು ಮತ್ತು ನಿಮ್ಮ ಸ್ಕಿನ್ ಹೆಲ್ತ್ಗೆ ಒಳ್ಳೆಯದು ಅಂತ ನಾನೀಗ ಓದಿದೆ. ಸೊ ನೀವೇನಾದ್ರು ಎಲ್ಲರೂ ಕಾಣಿಸ್ಕೊಂಡ್ರೆ ತೊಗೊಂಡೋಗಿ ನಿಮ್ಮ ಮನೇಲಿ ನಿಮ್ಮ ಫ್ಯಾಮಿಲಿ ಜೊತೆ ಟ್ರೈ ಮಾಡಿ. ಚೆನ್ನಾಗಿರುತ್ತೆ, ಒಂದು ಡಿಫ್ರೆಂಟ್ ಫ್ರೂಟ್. ಥ್ಯಾಂಕ್ ಯು ಗೈಸ್. ಸೊ ಮನೆಗೆ ಬಂದು ಥ್ಯಾಂಕ್ ಯು ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಸ್ವಿಮ್ಮಿಂಗ್ ಕ್ಲಾಸಿಗೆ ಫಸ್ಟ್ ಹೊರಡಬೇಕು ಅಂತ ಹೊರಟಿದ್ದೀನಿ. ಲೇಟ್ ಆಗಿದೆ, ಬಟ್ ಸ್ಟಿಲ್ ಒಂದು ಅರ್ಧ ಗಂಟೆ ಆದರೂ ಪ್ರಾಕ್ಟೀಸ್ ಮಾಡ್ಕೊಂಬರೋಣ ಅಂತ. ಲೆಟ್ಸ್ ಗೋ ಗೈಸ್. ಕೆಟ್ಟು ನಿದ್ದೆ. ಆಟೋಲಿ ಸರಿಯಾಗಿ ಹಿಂಗೆ ಕೂಗಿಸ್ತಾ ಇದ್ದೀನಿ. ಸಖತ್ ದೂರ ಇದೆ, ಅದೇ ಬೇಜಾರು. ಸೇರಬೇಕಾದ್ರೆ ಎಕ್ಸೈಟ್ಮೆಂಟ್ ಇತ್ತು, ಸೇರಿಬಿಟ್ಟೆ. ನೀವು ಆ ಥರ ಏನೋ ಮಾಡೋಕ್ಕೋಗ್ಬಿಡಿ ನೆಕ್ಸ್ಟ್ ಟೈಮು ಏನಾದ್ರು ನೀವು ನೋಡ್ತಿದ್ರೆ. ಸಖತ್ ದೂರ ಇದೆ. ಅಮ್ಮ ಮಾರೆ 1 hour ಟ್ರಾವೆಲ್ ಮಾಡೋಕ್ಕೆ ಬೇಕು ನನಗೆ. ಹತ್ರ ಇದೆ ಅಂದರೆ ಒಂದು ಜಾಸ್ತಿ ಕಿಲೋಮೀಟ್ರ್ ದೂರ ಇಲ್ಲ, ಬಟ್ ಟ್ರಾಫಿಕ್ಕು ಮತ್ತು ಬ್ಯುಸಿ ಏರಿಯಾ. ಸೊ ಅದೊಂದು ಪ್ರಾಬ್ಲಮ್ಮು. 5:30ಗೆ ಬಿಟ್ಟಿದ್ದು ನಾನು. 6:40 ರೀಚ್ ಆಗಿದ್ದೀನಿ. ಸೊ ಈಗ ನೋಡೋಣ, ನಂದು ಇನ್ನೊಂದು 10 ನಿಮಿಷದಲ್ಲಿ ಕ್ಲಾಸೇ ಮುಗ್ದೋಗುತ್ತೆ, ಅಲೋ ಮಾಡ್ತಾರ ಅಂತ. ಗೈಸ್, ಸೊ ಫೈನಲಿ ಸ್ವಿಮ್ಮಿಂಗ್ ಮುಗೀತು. ಸ್ವಿಮ್ಮಿಂಗ್ ಕ್ಲಾಸಿಗೆ ಬಂದು ಸ್ವಿಮ್ಮಿಂಗ್ ಮುಗಿಸಿ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್. ಸೊ ಸ್ವಿಮ್ಮಿಂಗ್ ಕ್ಲಾಸ್ ಮುಗೀತು. ಆ್ಯಂಡ್ ನಾವೀಗ ಇಲ್ಲಿ ಆಟೋ ಕಾಯ್ತಾ ಇದ್ದೆ. ನೋಡಿ, ನಮ್ಮ ಹೊಸ ಫ್ರೆಂಡ್ ಬೇರೆ ಇದ್ದಾರೆ ಇಲ್ಲಿ. ಸೊ ನನಗೆ ಆಟೋ ಬರೋರ್ಗೂ ಪಾಪ ಕಾಯ್ತಿದ್ದಾರೆ. ಆ್ಯಂಡ್ ವಿ ಆರ್ ಡ್ರಿಂಕಿಂಗ್ ಇಲ್ಲಿ ಖಾಲಿನಾ ಮಿಲ್ಕ್ ಶೇಕ್ ಆ್ಯಂಡ್ ಲಸ್ಸಿ. ಆಟೋ ಅವ್ರ ಫೋನು ರಿಸೀವ್ ಮಾಡ್ತಾಯಿಲ್ಲ, ಮತ್ತು ಬೇರೆ ಆ್ಯಪಲ್ಲಿ ಬುಕ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಬರ್ರಿ ಹಾಯ್ ಹೇಳು. ಹಾಯ್ ಗೈಸ್. ಆಲ್ಮೋಸ್ಟ್ ಅರ್ಧ ಗಂಟೆ ವೆಯ್ಟ್ ಮಾಡಿ ಫೈನಲಿ ಸಿಕ್ತು. ನಮ್ಗೆ ನೋಡಿ ಬಾಯ್ ಆಟೋ ಸಿಕ್ತು. ಈಗ ಹೋಗೋಣ. ಸ್ವಲ್ಪ ಇದರಲ್ಲಿ ಮೀಟಪ್ ಆಗಿಬಿಡೋದು, ಅಷ್ಟು ಜನ ಬರ್ತಾ ಇದ್ದಾರೆ. ಬಂದವರೆಲ್ಲ ಇಲ್ಲೇನು ಮಾಡ್ತಿದ್ದೀರಾ? ಸ್ವಿಮ್ಮಿಂಗ್ ಕ್ಲಾಸ್ ಗೈಸ್. ಫೋನ್ಪೇ ವರ್ಕ್ ಆಗಿಲ್ಲ ಅಂತ ಅಣ್ಣನ ಹತ್ರ ಕ್ಯಾಶ್ ಇಸ್ಕೊಂಡಿದ್ದೀನಿ. ಅಣ್ಣ ಬಂದು ಕೊಡ್ತೀನಿ. 200 ರೂಪಾಯಿ ಅಣ್ಣನ ಹತ್ರ ಕ್ಯಾಶ್ ಇಸ್ಕೊಂಡು ಕೊಟ್ಟಿದ್ದೀನಿ ಆಟೋವ್ರಿಗೆ. ಸೊ ಫೋನ್ಪೇ ವರ್ಕೇ ಆಗ್ತಿಲ್ಲ ಬೆಳಗಿಂದ. ನಮ್ಮ ಅಕ್ಕನ ಹತ್ರ ಒಂದು 4 ಟ್ರಾನ್ಸಾಕ್ಷನ್ ಮಾಡ್ತಿದ್ದೀನಿ ಬೆಳಗಿಂದ. ಈಗ ಬೇಕ್ರಿ ಲಸ್ಸಿ ತೊಗೊಂಡಿದ್ದು, ಇಲ್ಲಿಂದ ಅಲ್ಲಿಗೆ ಹೋಗಿದ್ದು ನಮ್ಮ ಅಕ್ಕನೇ ಪೇ ಮಾಡಿದ್ದು ಎಲ್ಲ. ಪಾಪ ನಮ್ಮ ಅಕ್ಕನೇ ಕ್ಯಾಶಿಯರ್. ಪ್ರಾಬ್ಲಮ್ ಇದ್ದಾಗ ನಮ್ಮ ಅಕ್ಕನಿಗೆ ರೀಚ್ ಔಟ್ ಆಗುತ್ತೆ ನಾನು ಫೈನಾನ್ಷಿಯಲಿ. ಅಕ್ಕ 100, 200, 300 ಕಳಿಸ್ತಾಳೆ ಅವಾಗ. ಸೊ ಈಗ ನಾನು ಶಾಪ್ ಹತ್ರ ಹೋಗೋಣ ಅಂದ್ಕೊಂಡಿದ್ದೆ. ನಿತಿನ್ ಅಂತ ನಮ್ಮ ಮೊನ್ನೆ ಒಬ್ಬ ಫ್ರೆಂಡ್ ಬಂದಿದ್ನಲ್ಲ, ನಮ್ಮ ಜೂನಿಯರು, ಅವ್ನ ಬರ್ಡೇ ಇತ್ತು.
ಕೇಕ್ ಕಟ್ ಮಾಡ್ಸೋಣ ನಾನು ಹೋಗೋಣ ಅಂದ್ಕೊಂಡೆ. ಅವ್ರು ನೋಡಿದ್ರೆ ಹೊರಟ್ಬಿಟ್ಟಿದ್ದಾರಂತೆ ಊರಿಗೆ, ಅಂದರೆ ಅವರ ಮನೆಗೆ ಚಿಕ್ಕಬಳ್ಳಾಪುರಗೆ. ಸೊ ಅದಕ್ಕೆ ಸರಿ ಅಂತ ನಾನು ಸ್ಯಾಮ್ಸಂಗ್ ಬುಕ್ ಮಾಡಿದ್ದೆ ಆಟೋನ, ವಾಪಸ್ಸು ಈ ಮನೆಗೆ ಬುಕ್ ಮಾಡ್ಕೊಂಡು ಬಂದಿದ್ದೀನಿ. ಲೆಟ್ಸ್ ಗೋ. ಅದು ಬಿಟ್ಟರೆ ಒಂದು ಬಿಗ್ಗೆಸ್ಟ್ ಸರ್ಪ್ರೈಸ್ ಇದೆ, ಮೇಲೆ ಹೋಗಿ ತೋರಿಸ್ತೀನಿ ಬನ್ನಿ ಗೈಸ್. ಫೈನಲಿ ಒಂದು ಪಾರ್ಸಲ್ ಬಂದಿದೆ. ಈ ಪಾರ್ಸಲ್ ತುಂಬ ದಿನದ ವೆಯ್ಟ್ ಮಾಡ್ತಿದ್ದೆ. ಇದರ ಅಮೌಂಟ್ ಎಷ್ಟು ಅಂತ ನಮ್ಮ ಅಪ್ಪ ಹೇಳ್ತಾರೆ, ಮತ್ತು ಡೆಲಿವರಿ ಬಾಯ್ ಏನು ಹೇಳಿದ್ರು ಅಂತ ನಮ್ಮ ಅಪ್ಪ ಹೇಳ್ತಾರೆ. ಇದರ ಅಮೌಂಟು ನಮ್ಮ ಅಪ್ಪ ಹೇಳ್ತಾರೆ. ರೀ ಅಪ್ಪ, ಎಷ್ಟು ಅಮೌಂಟ್ ಇದು? ಅದೇ 50,000 ಒಳಗಡೆನೆ 49,000 ಚಿಲ್ಲರೆ ಇದೆ. ಅವ್ನು ಗಾಬರಿ ಆಗ್ಬಿಟ್ಟೆ, ಸರ್ ಇಷ್ಟು ಅಮೌಂಟು ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೆ ಸರ್, ಇಷ್ಟೇ ಎಷ್ಟಿದೆ, ಏನಿದೆ ಇದರಲ್ಲಿ ಅಂತ ನಾನು ಡೆಲಿವರಿ ಬಾಯ್ ಏನು ಅಪ್ಪ ಕೇಳಿದ್ರಂತೆ. ಅಂಥದ್ದೇನಿದೆ ಇದರಲ್ಲಿ 49,000 ಚಿಲ್ಲರೆ, 48,000 ಚಿಲ್ಲರೆ ಕೊಡುವಂಥದ್ದು ಏನಿದೆ ಇದರಲ್ಲಿ ಅಂತ ನಮ್ಮಪ್ಪ ಕೇಳಿದ್ದಾರೆ. ಅವ್ರು ನನಗೂ ಗೊತ್ತಿಲ್ಲ ಸರ್, ನಾನೇ ಫಸ್ಟ್ ಟೈಮ್ ಈ ಥರ ಇಷ್ಟು ದೊಡ್ಡ ಪಾರ್ಸಲ್ ಕೊಡ್ತಿರೋದು ಅಂತ. ಅಂದರೆ ಈ ಚಿಕ್ಕ ಪಾರ್ಸಲಲ್ಲಿ ಅಷ್ಟು ದೊಡ್ಡ ಅಮೌಂಟು ಐಟಮ್ ನೋಡ್ತಿರೋದು ಅಂತ ಏನೋ ಹೇಳಿದಾರಂತೆ. ಸೊ ಫೈನಲಿ ಇದೇನಿದೆ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಬಟ್ ನಾನು ಸೂಪರ್ ಎಕ್ಸೈಟೆಡ್. ಲೆಟ್ಸ್ ಸಿ ಹೆಂಗಿರುತ್ತೆ ಅಂತ. ಇದನ್ನು ತೆಗೆದು ನಾಳೆ ಯೂಸ್ ಮಾಡೋಣ. ಅಷ್ಟರಲ್ಲಿ ನೀವು ಗೆಸ್ ಮಾಡಿ ಏನಿರ್ಬೋದು ಅಂತ. ನನ್ನ ಹೇರ್ ಸ್ಟೈಲ್ ಗೊತ್ತು ತುಂಬ ಕೆಟ್ಟದಾಗಿದೆ ಅಂತ ಸೆಟ್ ಮಾಡಿಲ್ಲ ನಾನು. ಸ್ವಿಮ್ಮಿಂಗ್ ಹೋಗಿದ್ನಲ್ಲ, ಸ್ನಾನ ಮಾಡಿದೆ, ತಲೆ ಸ್ನಾನ. ಸೊ ಅದಕ್ಕೆ ಫುಲ್ ಹಿಂಗೆಲ್ಲ ಹಿಂಗೆ ಮಲ್ಕೊಂಬಿಟ್ಟಿದೆ. ಮತ್ತು ಸ್ಪೈಕ್ ಗೀಕ್ ಮಾಡಿದ್ರೆ ಸರಿ ಹೋಗುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ನಮ್ಮ ಟುಮ್ಗೆ ಕೇಳೋಣ ಇವಾಗ ಇದೇನಿರ್ಬೋದು ಅಂತ. ಗೆಸ್ ಮಾಡ್ತೀಯಾ? ಪ್ರೈಸ್ ಹೇಳಲಾ? ಪ್ರೈಸ್ ಎಷ್ಟಿರ್ಬೋದು ಗೆಸ್ ಮಾಡಿ ಹೋಗ್ಲಿ. ಒಳಗೇನಿದೆ ಬಿಡು, ಪ್ರೈಸ್ ಹೇಳು. 48,900 ರೂಪಾಯಿ ಆ ಬಾಕ್ಸಲ್ಲಿರೋದು. ಗೋಲ್ಡ್ ಇಲ್ಲ. ಫೋನ್ ಇಲ್ಲ. ಫೋನ್ ಏನಕ್ಕೆ? ನನ್ನ ಹತ್ರ ಇದೆಯಲ್ಲ, ನಿನ್ನ ಹತ್ರ ಇದೆ, ಎಲ್ಲರ ಹತ್ರ ಇದೆ ಫೋನು. 48,900 ರೂಪಾಯಿ. ಒರಿಜಿನಲ್ ಬಿಡು, ಹೋಗಿ ಮಲ್ಕೋ. ನೀವು ಗೆಸ್ ಮಾಡ್ತಾ ಇರಿ, ನಾಳೆ ಅನ್ಬಾಕ್ಸ್ ಮಾಡ್ತೀನಿ. ನಾಳೆ. ಸೊ ಒಂಚೂರು ಸ್ಲೋ ಮಾಡಿ, ಸ್ಲೋ ಸರ್. ನಮ್ಮ ಇಲ್ದಿರೋದ್ರಿಂದ ನಾವು ಊಟ ಆರ್ಡರ್ ಮಾಡಿಸ್ಕೊಂಡಿದ್ವಿ. Use a knife, slice. बाद में empty the biryani into a bowl. Mix it well. Enjoy it. ಟೇಸ್ಟ್ ಹೆಂಗಿದೆ ನೋಡೋಣ ಈಗ.